ಕೈ ಎತ್ತರೋಣ. ಈ ಕಡೆ ನೋಡಿ, ಈ ಕಡೆ ನೋಡಿ. ಪುತ್ತೂರು ಮಂಜಣ್ಣನಿಗೆ, ಪುತ್ತೂರು ಮಹಾರಾಜ್ಗೆ, ಪುತ್ತೂರು ಮಹಾರಾಜ್ಗೆ. ಬಾಬಾ ಇಲ್ಲಿ ಇರೋಣ. ಬರ್ರಿ ಬರ್ರಿ, ಇನ್ನ ಹಿಂದೆ ಬರ್ರಿ. ನಿಂತ್ಕೋಣ. ಹಂಗೆ ನಗರಸಭೆಗೆ ಏನು ಒಂದು ಡಿಸ್ಟರ್ಬ್ ಇದೆ. ನಗರಸಭೆ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ ಅಂದ್ರೆ ಮೂಲ ಕಾರಣ ನಮ್ಮ ಶಾಸಕರಾದಂತ ಪುತ್ತೂರು ಮಂಜುನಾಥ್ ಅವರು ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರು, ಅಧ್ಯಕ್ಷರು, ನಾವು ಎಲ್ಲ ಸೇರಿ ಈ ನಗರನ ಸ್ವಚ್ಛ ನಗರ ಮಾಡಬೇಕು. ತುಂಬಾ ಉತ್ಸಾಹ ಇದ್ದಾರೆ ಯುವಕರು, ತುಂಬಾ ಸಹಕಾರ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅದ್ರ ಜೊತೆಗೆ ಎಲ್ಲರನ್ನೂ ಗಮನಕ್ಕೆ ತಗೊಂಡು ಮಾಡಿಕೊಂಡು ಈ ನಗರನ ಸ್ವಲ್ಪ ಸ್ವಚ್ಛ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಮುಂದೆ ಬಿಡ್ರೆ ಮುಂದೆ ಬರ್ಬೇಕು. ಪ್ರವೀಣಣ್ಣ ಆ ಕಡೆ ಅಲ್ಲೇ ಇರೋಣ. ಮಲಣ್ಣ ಫೋನ್ ಕಳಿಸಿ. ಲಕ್ಷ್ಮಕ್ಕ ಇದು ಮುಂದೆ ಹೋಗ್ಬೇಕಾ? ಲಕ್ಷ್ಮಕ್ಕ ನೋಡ್ತಾ ಇದಾರೆ, ತೆಗೆದಾಕಿದ್ರು ಅವರು. ನಜೀರ್ ಸಾಹೇಬ್ರಿಗೆ, ನಜೀರ್ ಸಾಹೇಬ್ರಿಗೆ, ನಜೀರ್ ಸಾಹೇಬ್ರಿಗೆ, ಪುತ್ತೂರು ಮಂಜಣ್ಣಗೆ, ಪುತ್ತೂರು ಮಂಜಣ್ಣಗೆ, ಪುತ್ತೂರು ಮಂಜಣ್ಣಗೆ. ಚುನಾವಣೆ ಬಹುಶಃ ಇಡೀ ಇತಿಹಾಸದಲ್ಲಿ ನಗರಸಭೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಆಮೇಲೆ ಏನು ಜನ ಅನ್ಕೊಳ್ತಾ ಇದ್ರು ಅಲ್ಲಿ ಅಷ್ಟು ತೊಗೊಂಬಿಟ್ಟಾರೆ, ಇಷ್ಟು ತೊಗೊಂಬಿಟ್ಟಾರೆ, ಎಲ್ಲವೂ ಕೂಡ ಊಹಾಪೋಹಗಳೇ. ಈ ಸಲ ನಡೆದಿರ್ತಕ್ಕಂಥ ಚುನಾವಣೆ ಪ್ರಾಮಾಣಿಕವಾದ ಚುನಾವಣೆ ನಡೆದಿದೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಬಂದು ಚುನಾವಣೆ ಮಾಡಿದ್ವಿ. ಎಲ್ಲೂ ಕೂಡ ಏನೂ ಮುಟ್ಟಿಲ್ಲ. ಲಕ್ಷಕ್ಕೆ ಡೀಲ್ ಆಗಿದೆ ಅಂತ ಇದ್ದಾರೆ ಸರ್. ಈಗ ಅನಿರೀಕ್ಷಿತ ಹೆಂಗೆ ಅಂದರೆ ಅವಿರೋಧ ಆಗೋದಕ್ಕೆ ಕಾರಣ ಏನಂದರೆ ನಂಬರ್, ನಮ್ಮ ಹತ್ರ ನಂಬರ್ಸ್ ಹೆಚ್ಚಿತ್ತು, ಅವ್ರ ಹತ್ರ ನಂಬರ್ಸ್ ಇರಲಿಲ್ಲ. ಹಾಗಾಗಿ ಅವ್ರು ಸೋಲು ಒಪ್ಕೊಳ್ಳಬಹುದು. ಇನ್ನು ಅವಿರೋಧ ನಮ್ಗೆ ನಾಮಿನೇಷನ್ ವಾಪಸ್ ತೊಗೊಂಡು ವಾಪಸ್ ಹೋಗಿದ್ದಾರೆ. ಅಲ್ಲ, ಒಳಗಡೆ ನಾವು ಕೌಂಟ್ ಮಾಡಲಿಲ್ಲ. ನಮ್ಮ ಪ್ರಕಾರ 26 ಇದ್ದೀವಿ ನಾವು. ಅವ್ರ ಕಡೆ 26ಕ್ಕಿಂತ ಹೆಚ್ಚೇ ಇದ್ದೀವಿ. ಅವ್ರದ್ದು ಎಷ್ಟಿತ್ತು ನಾನು ಕೌಂಟ್ ಮಾಡಿಲ್ಲ. 35ರಲ್ಲಿ 26 ನಾವಿದ್ದೆ ಅಂದ್ರೆ ಉಳ್ಕೆದು ನೀವು ಕೌಂಟ್ ಮಾಡಿ. ಎಲ್ಲ ಸೇರಿ 26 ಇದ್ದೀವಿ ನಾವು. ವೋಟ್ ಹಾಕಕ್ಕೆ ಲಕ್ಷ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ಅವೆಲ್ಲ ಬೋಗಸ್, ಎಲ್ಲ ಊಹಾಪೋಹಗಳೇ. ಎಲ್ಲೂ ಯಾರಿಗೂ 4 ಆಣೆ ಕೊಟ್ಟಿಲ್ಲ. ಈ ಸಲ ಹೇಳಿಲ್ಲ, ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ 4 ಆಣೆ ಇಲ್ದಿರೋ ಚುನಾವಣೆ ನಡೆದಿರೋದು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಪ್ರಮಾಣವಾಗಿ ನನ್ನ ಮಕ್ಕಳ ಮೇಲೆ ನಾನು ತಗೊಂಡಿರೋ ಯಾರು ಕೂಡ ದುಡ್ಡು ಮುಟ್ಟಿರೋನೇ ಚುನಾವಣೆ ಮಾಡಿರೋದು. ಟೂರ್ ಎಲ್ಲರೂ ಹೋಗ್ತಾರೆ. ಏನು ನಾವು ಹೋಗಿದ್ದೀವಿ, ಒಂದು ನಾನು ವಾಪಸ್ ಬಂದಿದ್ದೆ. ಕೋಲಾರ ಜಿಲ್ಲೆ ಬಿಟ್ಟು ಎಲ್ಲೂ ಹೋಗಿಲ್ಲ. 100ಕ್ಕೆ 100 ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಯಾಕಂದರೆ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲೂ ಕೂಡ ಗೊಂದಲಗಳಿರೋದಿಲ್ಲ. ಅವರು ಕೂಡ ಸಹಕಾರ ಕೊಡ್ತಾರೆ. ನಾವು ಕೂಡ ಅವರೆಲ್ಲರೂ ಸಹಕಾರ ತಗೊಂಡು ಅಭಿವೃದ್ಧಿ ಅಂತೂ ಮಾಡೇ ಮಾಡ್ತೀವಿ. ಹೊಸ ಚೇಂಜಸನ್ನು ತರ್ತೇವೆ. ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು, ಮಂಜಣ್ಣ ಅವರು ಒಳಗಡೆ ಹೇಳಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನೀವು ಬೆಳಗ್ಗೆ ಅಟೆಂಡೆನ್ಸ್ ಬರಬೇಕು, ಒಂದು ದಿವಸಕ್ಕೆ 3 ವಾರ್ಡ್ ನೀವು ವಿಸಿಟ್ ಮಾಡಬೇಕಂತ ಹೇಳಿದ್ದಾರೆ. ಅವ್ರ ಆದೇಶವನ್ನು ಚಾಚು ತಪ್ಪದೆ MLC ನಜೀರ್ ಅಹಮದ್ ಸಾಹೇಬ್ರು ಹೇಳಿರೋದು, ಮಂಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದನ್ನ ಚಾಚು ತಪ್ಪದೆ, ಅನಿಲ್ ಕುಮಾರ್ ಅವರು ಚಾಚು ತಪ್ಪದೆ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ.
ಕ್ಯಾಂಡಿಡೇಟ್ ಇವತ್ತು ಬೆಳಗ್ಗೆ ಡಿಸೈಡ್ ಆಗಿದ್ದು ಕ್ಯಾಂಡಿಡೇಟ್ ನಾವು ಇಲ್ಲ ಹಾಸ್ಪಿಟಲ್ ಇರ್ತೀವಿ ಅಂತ ಹೇಳಿರ್ತೀವಲ್ಲ ಎಲ್ಲ ಮೊದಲೇ ಯಾರಾದ್ರೂ ಕೇಳ್ಬೋದಲ್ಲ ಹಾಸ್ಪಿಟಲ್ ಇದೀವಿ ನಾವು ಅಂತ ಹೇಳಿದ್ವಿ ಅಷ್ಟು ಬಿಟ್ಟರೆ ನಾವು ಕ್ಯಾಂಡಿಡೇಟ್ ಡಿಸೈಡ್ ಆಗಿದ್ದು ಗೆಲ್ಬೋದು ಅಕಸ್ಮಾತ್ ಚುನಾವಣೆ ನಡೆದಿದ್ರು ಗೆಲ್ಬೋದಿತ್ತ ಗೆಲ್ಬೋದು ಅನ್ನೋ ನಿರೀಕ್ಷೆ ಇತ್ತು ಸರ್ ಚುನಾವಣೆ ಆಗಿದ್ರು ಈಗೇನು ಅವಿರೋಧವಾಗಿ ಸುಲಭವಾಗಿ ಆಯ್ಕೆ ಆಗೋಗ್ಬಿಡ್ತಲ್ಲ ಸಹಪಾಠಿಗಳ ಆಶೀರ್ವಾದ ಅಂತ ನಗರಸಭೆಯನ್ನ ಕಂದಾಯ ವಿಭಾಗನ ಸ್ವಚ್ಛತೆ ಮಾಡೋದಾಗ್ಲಿ ಸ್ವಚ್ಛತೆ ಆಗಲಿ ನಗರ ಸ್ವಚ್ಛತೆ ಮಾಡೋದಾಗ್ಲಿ ಇದನ್ನೆಲ್ಲ ನೀವು ಹೆಂಗೆ ನಿಭಾಯಿಸ್ತೀರಾ ಅಂತ ಅಂದ್ರೆ ಇದೇ ಥರನೇ ನೀವು ಅಧಿಕಾರದಲ್ಲಿದ್ದನು ಇದೇ ಥರನೇ ಕಿವಿಯಲ್ಲಿ ಕುಟುಂಬ ಅಂದ್ಕೊಂಡೇ ಅಧಿಕಾರ ನಡೆಸ್ತೀರೋ ಇಲ್ಲ ನಿಮ್ಮ ವೈಯಕ್ತಿಕ ವರ್ಚಸ್ ಮೇಲೆ ಅಧಿಕಾರ ನಮ್ಮ ಅಧಿಕಾರ ಟೈಮಲ್ಲಿ ನೀವೇ ನೋಡ್ತೀರಾ ನೀವೇ ಹೇಳ್ತೀರಾ ನೀವೇ ಹೇಳ್ತೀರಾ ಏನ್ ಮಾಡಿದ್ರು ನಾವು ನಿಮ್ಗೆ ಸ್ಪೆಷಲ್ ಆಗಿ ಹೇಳೋದೇನು ಬೇಕಾಗಿಲ್ಲ ನೀವೇ ನಮ್ಗೆ ಹೇಳೋ ತರ ಮಾಡಿ ತೋರಿಸ್ತೀವಿ ಯಾಕೆಂದ್ರೆ ಒಂದಲ್ಲ ಸಮಸ್ಯೆಗಳು ನೂರಾರು ಸಮಸ್ಯೆಗಳಿದೆ ಶಕ್ತಿ ನಮ್ಗಿದೆ ಎದುರಿಸ್ತೀವಿ ಅಲ್ಲ ಗೊತ್ತಿದೆ ಏನೇನು ಸಮಸ್ಯೆಗಳಿದೆ ಅಂತ ಅರಿವಿದೆ ಅಲ್ವಾ MLA MLC ಎಲ್ಲರೂ MLC ಇದ್ದಾರೆ. ಸರ್ಕಾರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಎಲ್ಲರೂ ಸಹಕಾರ ತಗೊಂತೀವಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತೀವಿ ನೀವೇ ಬಂದು ಇನ್ನೊಂದ್ಸಲ ಪ್ರೆಸ್ ಮೀಟ್ ಮಾಡ್ತೀರಾ ನಡ್ಕೊಂಡ್ ಬರ್ರಿ